ನಮಸ್ಕಾರ ಸ್ನೇಹಿತರೆ. ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ ಆರ್ಗನೈಸೇಷನ್ದಿಂದ ನಡೀತಾ ಇರುವಂತಹ 66 ದಿನದ ಚಾಲೆಂಜ್ನ 52ನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 52ನೇ ದಿನದ ಚಾಲೆಂಜ್ ಏನಂತೀರಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನಂದರೆ, ಇದು 2080 ಫಾರ್ಮುಲಾ ಅಂತ ಇದೆ. ಅದಕ್ಕೆ ಅಪ್ಲೈ ಆಗುವಂಥ ಒಂದು ಚಾಲೆಂಜ್ ಅಂತ ಹೇಳ್ಬೋದು. 1 ನಿಮಿಷ ಸಮಯ ತೆಗೆದುಕೊಳ್ಳೋಣ. ಇವತ್ತು ಇಡೀ ದಿನದಲ್ಲಿ ಇದನ್ನ ಸಾಯಂಕಾಲ ಮಾಡಿದರೆ ಚೆನ್ನಾಗಿರುತ್ತೆ, ಅಥವಾ ಮಾರ್ನಿಂಗೇ ಮಾಡೋದಿದ್ರೆ ಹಿಂದಿನ ದಿನದ್ದು ಏನಾಗಿದೆ ಅದನ್ನ ತೆಗೆದುಕೊಳ್ಬೋದು. ಸೊ ಇಡೀ ದಿನದಲ್ಲಿ ನಾವು ಎಷ್ಟು ಪ್ರೊಡಕ್ಟಿವ್ ವರ್ಕ್ ಮಾಡಿದ್ದೀವಿ ಅದನ್ನು ನೋಡೋಣ. ಇದು 80-20 ಫಾರ್ಮುಲಾನೇ ಹೇಳುತ್ತಲ್ವಾ. ಲೈಕ್ ನಾವು 24 ತಾಸು ಸಮಯದಲ್ಲಿ ಕೇವಲ 3 ತಾಸು ಮಾತ್ರ ಪ್ರೊಡಕ್ಟಿವ್ ವರ್ಕ್ ಮಾಡ್ತಾ ಇರ್ತೀವಿ ಅಂತ. ಈಗ 1 ತಾಸು ನಾವು ಕಳೆದಿದ್ದೀವಿ ಅಂತಂದ್ರೆ ಒಂದು 15 ಮಿನಿಟ್ಸ್ ಅಷ್ಟೇ ಪ್ರೊಡಕ್ಟಿವ್ ವರ್ಕ್ ಆಗಿರ್ತದೆ. ಉಳಿದಿದ್ದೆಲ್ಲ ಅಷ್ಟು ಪ್ರೊಡಕ್ಟಿವ್ ವರ್ಕ್ ಆಗಿರಲ್ಲ. ಈಗ ಯಾವುದೇ ಕೆಲಸನ ನಾವು ತೆಗೆದುಕೊಳ್ಳ್ರಿ, ಈಗ ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಪ್ರೊಡಕ್ಟಿವ್ ವರ್ಕ್ ಆಗಿರ್ತದೆ, ಉಳಿದಿದ್ದಾಗಿರಲ್ಲ. ಸೊ ಹಾಗಾಗುತ್ತಾ? ಹಾಗೆ ರಿಯಲಿ ಆಗುತ್ತಾ? ಯೋಚನೆ ಮಾಡೋಣ 1 ನಿಮಿಷ ಸಮಯ ತೆಗೆದುಕೊಂಡು. ನಮ್ದು ಆಗಿದೆನಾ ಅಂತ, 2080 ಫಾರ್ಮುಲಾ ಅಪ್ಲೈ ಆಗಿದೆನಾ, ಏನು ಮಾಡಬೇಕು ಅದನ್ನ ಆಮೇಲೆ ನೋಡೋಣ. ಆದರೆ ಯೋಚನೆ ಮಾಡೋಣ, 24 ಗಂಟೆಗಳ ಸಮಯದಲ್ಲಿ ಪ್ರೊಡಕ್ಟಿವ್ ಆಗಿ ಯಾವ ಕೆಲಸ ಆಗಿದೆ. ನಿದ್ದಿದ್ದು 7 ತಾಸು ತೆಗೆದು ಲೆಕ್ಕ ಮಾಡಿ ಪ್ರೊಡಕ್ಟಿವ್ ವರ್ಕ್ ಯಾವುದಾಗಿದೆ ಅಂತ ಜಸ್ಟ್ ಯೋಚನೆ ಮಾಡಿ. ಏನು ರಿಸಲ್ಟ್ ಸಿಗುತ್ತೆ ನಿಮಗೆ ಗೊತ್ತಾಗತ್ತೆ, ಯಾವ ಐ ಓಪನಿಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ವಿಲ್ ವೇಟ್ ಫಾರ್ ದಟ್ ಕಾಮೆಂಟ್. ಟಿಲ್ ದ್ಯಾನ್ ಟೇಕ್ ಕೇರ್. ನಿಮ್ಮ ಕಾಮೆಂಟ್ಗಾಗಿ ಕಾಯ್ತಾ ಇರ್ತಿದ್ದೀವಿ. ನಾನು ಚಂದ್ರಕಲಾ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.